ಹೋಗೈತೆ. ಈಗ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ದುಡ್ಡು ಕೊಡೋಕೆ ದುಡ್ಡು ಇಲ್ಲ. ಗೌರ್ಮೆಂಟ್ ಗಾಡಿಗಳಿಗೆ ಡೀಸೆಲ್ ಸಾಲ ಈಗ 5 ವರ್ಷ ಏನೋ ರೂಲ್ ಮಾಡಿದ್ರೆ ನನ್ನ ಪ್ರಕಾರ 5 ವರ್ಷ ಕೊಟ್ಟು ಸಾಲ ಮಾಡ್ಬಿಟ್ಟು ಹೋಗ್ತಾರೆ ಅಷ್ಟಂತ. ಇದನ್ನು ಉತ್ಪತ್ತಿ ಅವ್ರು ತಿನ್ನಕ್ಕೆ ಸಲ್ತಾ ಇಲ್ಲ, ಹೈಕಮಾಂಡ್ಗೆ ಏನ್ ಕಳಿಸ್ತಾರೆ, ಇಲ್ಲಿ ಲೋಕಲ್ ಅವ್ರು ಏನ್ ತೆಗ್ತಾರೆ. ಒಬ್ಬೊಬ್ಬ ನಮ್ಗೆ ಕೊಡೋ ಪಕ್ಷ ಬಿಡಕ್ಕೆ ಎಲ್ಲ ರೆಡಿ ಅವ್ರೆ, ಯಾವ್ದೋ ಒಂದು ಬ್ಲಾಕ್ ಮೇಲ್ ಮಾಡ್ಕೊಂಡು ಇಟ್ಕೊಂಡವ್ರೆ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಸರ್ಕಾರ ಯಾವತ್ತೂ ಬಿದ್ದೋಗಿರೋ. ಈಗ ಹಾಲಿನ ಬೆಲೆ ಜಾಸ್ತಿ ಮಾಡವ್ರೆ, 50 ml ಜಾಸ್ತಿ ಕೊಡ್ತೀನಿ ಅಂತ ಹೇಳವ್ರೆ. ಪಾಕೆಟ್ ಅಲ್ಲಿ 550 ml ಎಕ್ಸ್ಟ್ರಾ ಇಲ್ಲ, ದುಡ್ಡು ಮಾತ್ರ ಜಾಸ್ತಿ ಮಾಡವ್ರೆ. ಹೋಗ್ಬೇಕಾದ್ರೆ ಚೆಕ್ ಮಾಡಿ ಇವಾಗ ಏನೇನೆ ಹೋಗಿ ಅರ್ಧ ಲೀಟರ್ ಹಾಲ್ ತಗೊಳ್ರೆ, ಅರ್ಧ ಲೀಟರ್ 50 ml ಎಕ್ಸ್ಟ್ರಾ ತಗೊಂಡ್ರಲ್ಲ, ಇಲ್ಲ ಅಲ್ಲಿ ಎಲ್ಲ ಏನು ಅಂದ್ರೆ ಹಗ್ಲು ದರೋಡೆ ಮಾಡ್ತಾವ್ರೆ. ಅವ್ರು ರೂಲ್ ಮಾಡಕ್ ದುಡ್ಡಿಲ್ಲ, ಯಾವ್ದಕ್ಕೂ ದುಡ್ಡಿಲ್ಲ. ಸುಮ್ನೆ ಈ ಬಿಟ್ಟಿ ಬಗ್ಗೆ ಕ್ಯಾನ್ಸಲ್ ಮಾಡ್ಬಿಟ್ಟು ಮೊದ್ಲಂಗ್ ನಡ್ಕೊಂಡು ಹೋಗ್ತಿದ್ ಹಂಗ್ ನಡ್ಕೊಂಡು ಹೋಗಿ ಈ ಕರೆಂಟ್ಗೆ 4 ರೂಪಾಯಿ ಜಾಸ್ತಿ ಮಾಡಿರೋದು, ಈ ಹಾಲಿದು ಪೆಟ್ರೋಲ್ದು ಅದು ಇದು ಎಲ್ಲ ಜಾಸ್ತಿ ಮಾಡಿರೋದು ಕಮ್ಮಿ ಮಾಡಕ್ ಹೇಳ್ರಿ. ಇಲ್ಲ ಅವ್ನು ಎಲೆಕ್ಷನ್ ಇದೇನೋ ಅಧಿಕಾರಕ್ಕೆ ಬರೋದ್ಕಿಂತ ಮೊದ್ಲು ನಾವೆಲ್ಲಿ ಬಂದ್ರೆ ಎಲ್ಲಾ ಕಮ್ಮಿ ಮಾಡ್ಬಿಡ್ತೀವಿ, ಇವ್ರು ಬಿಜೆಪಿ ಜಾಸ್ತಿ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅದನ್ನ ಮೊದ್ಲು ಕಮ್ಮಿ ಮಾಡಕ್ ಹೇಳ್ರಿ. ಸುಮ್ನೆ ಬರೀ ಸುಳ್ಳು ಹೇಳ್ಕೊಂಡು ಬಹಳ ದಿನ ಇರಕ್ಕಾಗಲ್ಲ. ಅವ್ರ ಪಕ್ಷ ಬಿಟ್ಟು ಹೋಗ್ತಾರೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ. ಯಾಕಂದ್ರೆ ಅವ್ರ ಕ್ಷೇತ್ರಕ್ಕೆ ಎಲೆಕ್ಷನ್ಗೆ 10-15 ಕೋಟಿ ರೂಪಾಯಿ ಖರ್ಚು ಮಾಡಿರೋ ದುಡ್ಡು ವಾಪಸ್ ಬಂದಿಲ್ಲ ಅವ್ರಿಗೆ. 1 ವರ್ಷ ಕಳೆದೋಗೈತೆ. ಯಾವ್ದಕ್ಕೂ 5 ಪೈಸೆ ಕೊಡ್ತಾ ಇಲ್ಲ, ಬರೀ ಹೈಕಮಾಂಡ್ ಕಳ್ಸಕ್ಕೆ ಇವ್ರು ತಿನ್ನಕ್ಕೆ ಆಗೈತೆ. ಎಲೆಕ್ಷನ್ ಖರ್ಚು ಆ ಖರ್ಚು ಅಂತ ಎಲ್ಲ ಈ ನಿಗಮದಲ್ಲಿ ದುಡ್ಡನ್ನೆಲ್ಲ ಬೇರೆ ಬೇರೆ ಸ್ಟೇಟ್ ಎಲೆಕ್ಷನ್ ಖರ್ಚು ಮಾಡ್ಕೊಂಡವ್ರೆ. ಇವ್ರು ಇನ್ನೇನು ಮಾಡ್ತಾರೆ? ಮಹಿಳೆಯರಿಗೆ ಫ್ರೀ ಆಗಿ ಕೊಟ್ಟಿದ್ವಿ, ಹೆಣ್ಮಕ್ಳಿಗೆ ಸೌಲಭ್ಯ ಕೊಟ್ಟಿದ್ವಿ. ಹೆಣ್ಮಕ್ಳಿಗೆ ಯಾಕೆ ಸುಗಿತಾವ್ರೆ? ಅದ್ರಲ್ಲಿ ತಗೊಂತಾರ ಯಾರು ಹಿಂದೂಗಳು ಕಮ್ಮಿನೇನೆ. ಅವ್ರು ಏನು ಅಂದ್ರೆ ಹೋಗ್ಬೇಕಾರೆ ಚೆಕ್ ಮಾಡಿ ಇಂಟರ್ನಲ್ ಅಲ್ಲಿ, ಸುಮ್ನೆ ಅಲ್ಲಿ ಬಾಯಿ ಮಾತಲ್ಲ, ಯಾರಿಗೂ ಗೊತ್ತಾ ಇಲ್ಲ. ಸುಮ್ನೆ ಅಲ್ಲೊಬ್ರು ಇಲ್ಲೊಬ್ರು ಕೊಟ್ಟಿದೀವಿ ಅಂತ ಸುಳ್ಳು ಹೇಳ್ಕೊಂಡು ತಿರ್ತಾರೆ. ಯಾವ್ದು ಇಲ್ಲ, ಬಸ್ ಒಂದು ಫ್ರೀ, ಅದ್ ಬಿಟ್ರಿ ಯಾವ್ದು ಅವ್ರಿಗೆ ಯೂಸ್ ತಲುಪ್ತಿಲ್ಲ. ರೈತರಿಗೆ ಅನುಕೂಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಾಮಾನ್ಯ ಜನಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ. ರೈತರಿಗೆ ಅದ್ರಲ್ಲಿ ಏನು ಹೆಲ್ಪ್ ಆಗ್ತಾ ಇಲ್ಲ, ಅದರಿಂದ ಏನು ಅನುಕೂಲ ಏನು ಇಲ್ಲ. ಒಟ್ಟಾರೆ ಮೋಸ ಇದು. ಗ್ಯಾರಂಟಿ ಸ್ಕೀಮ್ಗೆ ದುಡ್ಡು ರೆಡಿ ಮಾಡೋಕ್ಕೋಸ್ಕರ ಇದ ಒಂದು ರೀತಿ ಮಾಡ್ತಾ ಇರೋ ದುಡ್ಡು. 50 ml ಜಾಸ್ತಿ ಕೊಟ್ಟಿದ್ದೀರಿ ಅಂತ ಯಾರು ಕೇಳಿದ್ರು? 50 ml ಕೊಡಿ ಅಂತ ಕೇಳಿದ್ರು. ಅವ್ರು ಗ್ರಾಹಕರಿಗೆ ಕೇಳಿಲ್ವಲ್ಲ. ನಮ್ಗೆ 1 ಲೀಟರ್ ಸಾಕು, 1 ಲೀಟರ್ಗೆ 25 ರೂಪಾಯಿ ಕೊಟ್ರು, 5 ಲೀಟರ್ಗೆ ಕೊಟ್ರು ಸಾಕು ಅವರು. ನಾವೇನ್ ಕೇಳಲಿಲ್ಲ ಅವ್ರಿಗೆ. ಗ್ಯಾರಂಟಿ ಬಿಟ್ಟಿ ಸ್ಕೀಮ್ಗೆ ದುಡ್ಡು ರೆಡಿ ಮಾಡೋಕೆ. ಈ ಎಲೆಕ್ಷನ್ ಬರ್ತೀವಲ್ಲ, ಕರೆಕ್ಟ್ ಇದು ಜನಪಣ್ಯ ಎಲೆಕ್ಷನ್ಗೆ ಫಂಡ್ ಬೇಕಲ್ಲ ಈಗ ಅವ್ರಿಗೆ. ಫಂಡ್ ಮಾಡೋಕೋಸ್ಕರ ದುಡ್ಡು ಮಾಡ್ತಾ ಇರೋದು. ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರೆ ಅಲ್ಲಿಂದ ತರಕಾರಿ ರೇಟ್ಗಳೆಲ್ಲ ಜಾಸ್ತಿ ಆಗುತ್ತೆ ಅಂತ ಇದೆ. ಪೆಟ್ರೋಲ್ ರೇಟು ಗ್ಲೋಬಲ್ ಇಶ್ಯೂ ಅದು. ಅದನ್ನ ಸ್ಟೇಟ್ ಗೌರ್ಮೆಂಟ್ ಅಷ್ಟು ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ಗೆ ಕಾಳಜಿ ಇದ್ರೆ ಇಳಿಸ್ಬಿಡ್ಲಿ, ಇಳಿಸ್ಬಿಟ್ಟು ತೋರಿಸ್ಲಿ ತಮ್ಮ ದರ್ಪಣ. ನಾವು ಮಾದರಿಯಾಗಿದ್ದೀವಿ, ದೇಶಕ್ಕೆ ಮಾದರಿ ನಾವು ಅಂತ ಹೇಳಿ ಅವ್ರು ತೋರಿಸ್ಲಿ ಅವರು. ಅದು ಮಾಡ್ಬೋದು ಅವರು. ಸಿದ್ದರಾಮಯ್ಯನವರು ಆರ್ಥಿಕ ಸಚಿವರು 16 ಸತಿ ಮಂಡನೆ ಮಾಡೋರು, ಅವ್ರಿಗೆ ಗೊತ್ತಿಲ್ವಾ ಏನ್ ಮಾಡ್ಬೇಕು ಅಂತ. ಸರ್ಚಾರ್ಜ್ ಕಮ್ಮಿ ಮಾಡ್ಲಿ ಪೆಟ್ರೋಲ್ದು. ಎಲ್ಲ ಕಮ್ಮಿ ಆಗತ್ತೆ. ಆಮೇಲೆ ರೈತರಿಗೆ ಅನುಕೂಲ ಆಗತ್ತೆ. ಅದ್ ಮಾಡ್ಬೇಕು. ಅದ್ ಮಾಡಿ ರಾಜ್ಯ ನಡೆಸ್ಬೇಕೇ ಹೊರತು ಇದು ಮಾಡ್ಬಿಟ್ಟು ಅದು ಬಿಟ್ಟಿ ಮಗು ಏನೇನ್ ಮಾಡುದು ಅದು ಒಳ್ಳೇದಲ್ಲ. ಅದಕ್ಕೆ ಯಾರು ಒಪ್ಪಿಗೆ ಕೊಡೋದಿಲ್ಲ. ಅದಕ್ಕೆ ಎಲ್ಲ ಜಾಸ್ತಿ ಮಾಡ್ತಾರೆ. ನ್ಯಾಚುರಲಿ ಇವರೇ ದಾರಿ ಕೊಡ್ತಾ ಇದ್ದಾರೆ. ಅಲ್ಲೆಲ್ಲ ಕಲೆಕ್ಷನ್ ಆಗ್ಬೇಕಲ್ಲ ಇವ್ರಿಗೆ. ಅದ್ ಕಲೆಕ್ಷನ್ ಸರ್ಕಾರ ಇದು. ಒಂದ್ ಪಾಯಿಂಟ್ ಹೇಳ್ಬೇಕಂದ್ರೆ ಕಂಪ್ಲೀಟ್ ಕಲೆಕ್ಷನ್ ಸರ್ಕಾರ. ಈ ಗ್ಯಾರಂಟಿ ಸ್ಕೀಮ್ಗೋಸ್ಕರ ಗ್ರಾಹಕರಿಗೆ ಬೆಲೆ ಕೊಡ್ತಾ ಇದ್ದಾರೆ. ಸಾಮಾನ್ಯ ಜನಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಇದರಿಂದ.